ಇನ್ನು ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವೆ ಯುದ್ಧ, ಮಾತಿನ ಯುದ್ಧ, ಆರೋಪ ಪ್ರತ್ಯಾರೋಪ ಯಾವುದೂ ಕೂಡ ಹೊಸತಲ್ಲ. ಅನೇಕ ಬಾರಿ ಇಬ್ಬರೂ ನಾಯಕರು ಕೂಡ ಸಾಕಷ್ಟು ಬಾರಿ ಮುಖಾಮುಖಿಯಾಗಿದ್ದಾರೆ. ರಾಜಕೀಯವಾಗಿ ರಾಜಕೀಯ ಅಖಾಡದಲ್ಲಿ ತೊಡೆತಟ್ಟಿದ್ದಾರೆ, ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಇತ್ತೀಚೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ತೆರಳಿ ಅವರ ಅಭಿಪ್ರಾಯವನ್ನು, ಅವರ ದೂರದೃಷ್ಟಿಯನ್ನು ನಾನು ಸಲಹೆಗಳ ರೂಪದಲ್ಲಿ ಸ್ವೀಕರಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಅವಕಾಶ ಕೊಟ್ಟರೆ, ಸಮಯ ಕೊಟ್ಟರೆ ಡಿ ಕೆ ಶಿವಕುಮಾರ್ ನೇರವಾಗಿ ಕುಮಾರಸ್ವಾಮಿ ಅವರ ಮನೆಗೂ ಹೋಗೋದಾಗಿ ಕೂಡ ಹೇಳಿದರು. ಆದರೆ ಇವತ್ತು ಮಂಡ್ಯದಲ್ಲಿ ಮಾತನಾಡಿದಂಥ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರ ಉದ್ದೇಶದ ಬಗ್ಗೆನೇ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅದರಲ್ಲೂ ಕೂಡ ಅವರಿಗೆ ನಾನೇನು ಸಲಹೆ ಕೊಡಲಿ, ಅತಿವಿನಯಂ ಧೂರ್ತ ಲಕ್ಷಣಂ ಅನ್ನುವಂಥ ಮಾತುಗಳನ್ನು ಆಡೋ ಮೂಲಕ ನೇರವಾಗಿ ಡಿ ಕೆ ಶಿವಕುಮಾರ್ಗೆ ಟಾಂಗನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಟೈಮ್ ಕೊಟ್ಟು ಅವ್ರನ್ನೂ ಭೇಟಿ ಮಾಡ್ತೀನಿ. ಫೋಟೋ ಬೇಕು, ಕೇಳ್ತೀನಿ ಎಲ್ಲರಿಗೂ. ನಾನು ಏನು ಸಲಹೆ ಕೊಡಲಿ? ಎಲ್ಲರೂ ಅವ್ರ ಅನುಭವ ಕೇಳಬೇಕು. ನಾನು ಸಲಹೆ ಕೊಡೋದೇನೈತೆ ಏನು ಕಿತ್ತ ಇಲ್ವಲ್ಲ. ಅವ್ರ ಮಾರ್ಗದರ್ಶನ ಕೇಳಬೇಕು. 2 ಬಾರಿ ಮುಖ್ಯಮಂತ್ರಿ ಆಗಿ ಹೊರದಿರೋದೇನು ಅಂತ ಅಂದರು. ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ. ಯಾಕೆಂದ್ರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಎಲ್ಲ ಅವ್ರಿಗೆ ಏನು ಗೌರವ ಕೊಡಬೇಕು ಕೊಡಲೇಬೇಕು ನಾವು. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಟೀಕೆ ಎಚ್ಡಿಕೆ ರಾಜ್ಯ ರಾಜಕಾರಣದಲ್ಲಿ ಹಾವು ಮುಂಗುಸಿಗಳಿದ್ದಂತೆ ರಾಜಕಾರಣದ ಈ ಬದ್ಧ ವೈರಿಗಳ ನಡುವೆ ಒಂದಿಲ್ಲೊಂದು ವಿಚಾರಕ್ಕೆ ವಾಕ್ಸಮರ ನಡೆಯುತ್ತಲೇ ಇರುತ್ತೆ. ಸದ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೇರೆ ಬೇರೆ ಪಕ್ಷಗಳ ನಾಯಕರನ್ನ ಭೇಟಿ ಆಗ್ತಿರೋದು ಕೂಡ ರಾಜಕೀಯ ಬಡಿದಾಟಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು. ವಿಷಯ ಅಂದ್ರೆ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಬಳಿಕ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ರಾಜಕೀಯ ವೈರತ್ವ ಮರೆತು ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ರು. ನಿನ್ನೆ ಕೂಡ ಮಾಜಿ ಸಿಎಂಗಳಾದ ಸದಾನಂದ ಗೌಡ, ವೀರಪ್ಪ ಮೊಯ್ಲಿ, ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿ ಮಾಡಿದ್ರು. ಆದರೆ ಈ ಭೇಟಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಕೈ ಮುಗಿದಿದ್ದಾರೆ. ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು. ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳ್ಕೋಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಇಷ್ಟೇ ಅಲ್ಲ, ನಿನ್ನೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಸಮಯ ಕೊಟ್ರೆ ಭೇಟಿ ಆಗ್ತೀನಿ ಎಂದಿದ್ರು. ಅವರ ಅನುಭವ ಕೇಳಬೇಕು, ಮಾರ್ಗದರ್ಶನ ಪಡೆಯಬೇಕು ಅಂತ ಹೇಳಿದ್ರು. ಈ ಮಾತಿಗೆ ಎಚ್.ಡಿ. ಕುಮಾರಸ್ವಾಮಿ ಕೆರಳಿ ಬಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಈ ಹಿಂದೆ ಆಡಿದ್ದ ಮಾತಿನ ಉಲ್ಲೇಖ ಮಾಡಿ ನಾನು ಏನನ್ನೂ ಕಿತ್ತು ಹಾಕಿದ್ದೇನೆಂದು ಪ್ರಶ್ನಿಸಿದ್ದಾರೆ. ಕುಮಾರಸ್ವಾಮಿ ಅವರು ಟೈಮ್ ಕೊಟ್ಟು ಅವ್ರನ್ನೂ ಭೇಟಿ ಮಾಡ್ತೀನಿ. ಕೇಳ್ತೀನಿ ಎಲ್ಲರಿಗೂ. ಎಲ್ಲರೂ ಅವ್ರ ಅನುಭವ ಕೇಳಬೇಕು. ಅವ್ರ ಮಾರ್ಗದರ್ಶನ ಕೇಳಬೇಕು. ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ. ಎಲ್ಲ ಅವ್ರಿಗೆ ಏನು ಗೌರವ ಕೊಡಬೇಕು ಕೊಡಲೇಬೇಕು ನಾವು. ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ ಅದೇನೋ ಪದ ಬಳಸಿದ್ರು. ಏನು ಹರಿದವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಹರಿದಿರೋದೇನು ಅಂತ ಅಂದರು. ಯಾಕೆಂದ್ರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ ಏನು ಕಿತ್ತ ಇಲ್ವಲ್ಲ, ಹರಿಯ ಕೆಲಸ ಮಾಡಿಲ್ವಲ್ಲ. ಇನ್ನು ಕುಮಾರಸ್ವಾಮಿ ಮತ್ತು ಡಿಕೆ ಹಿಂದಿನಿಂದಲೂ ರಾಜಕೀಯ ವೈರಿಗಳು. ಇತ್ತೀಚಿನ ದಿನಗಳಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕುಮಾರಸ್ವಾಮಿ ಮತ್ತು ಶಿವಕುಮಾರ್ ನಡುವೆ ವೈಯಕ್ತಿಕ ಟೀಕಾ ಪ್ರಹಾರ ತಾರಕಕ್ಕೇರಿತು. ಇದೇ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಹಿರಂಗವಾಗಿ ಮಾತನಾಡಿದ ಡಿಕೆ ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನ್ ಕೆಲಸ ಮಾಡಿದ್ದಾರೆಂದು ಪ್ರಶ್ನಿಸಿದ್ರು. ಸಾಕ್ಷಿ ಗುಡ್ಡೆಯ ಬಗ್ಗೆ ಕೇಳಿದ್ರು. ಇದೇ ಮಾತೀಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಇಷ್ಟೇ ಅಲ್ಲ, ಮೊನ್ನೆಯಷ್ಟೇ ಕನಕಪುರಕ್ಕೆ ಭೇಟಿ ಕೊಟ್ಟಿದ್ದ ಸಿಎಂ ಡಿಕೆ ಜೆಡಿಎಸ್ ಕಾರ್ಯಕರ್ತರಿಗೆ ಭರವಸೆ ಕೊಟ್ಟಿದ್ರು. ನನ್ನ ಮನೆ ಬಾಗಿಲು ನಿಮಗಾಗಿ ತೆರೆದಿದೆ ಅಂತ ಕರೆ ಕೊಟ್ಟಿದ್ರು. ಈ ಮಾತಿಗೆ ಕುಮಾರಸ್ವಾಮಿ ಕುಹಕವಾಡಿದ್ದಾರೆ. 50 ವರ್ಷದಿಂದಲೂ ಅವರ ಮನೆ ಬಾಗಿಲು ತೆರೆದೇ ಇದೆ ಅಂತ ಲೇವಡಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮಗೂ ಕೂಡ ಈ ಡಿ ಕೆ ಶಿವಕುಮಾರ್ ಇದ್ದಾನೆ. ನನ್ನ ಮನೆ ಬಾಗಿಲು ನಿಮಗೂ ಕೂಡ ತೆರೆದಿದೆ. ಅವರ 50 ವರ್ಷದಿಂದ ತೆಗೆದೇ ಇಟ್ಟವ್ರೆ ಬಾಗಿಲು. ಇನ್ನು ಡಿಕೆ ಅವರಿಂದ ಏನನ್ನ ನಿರೀಕ್ಷೆ ಮಾಡ್ತೀರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ
ದೊಡ್ಡ ಅಭಿವೃದ್ಧಿ ಅಂತ ವ್ಯಂಗ್ಯ ಭರಿತ ಧ್ವನಿಯಲ್ಲಿ ಹೇಳಿದ್ದಾರೆ. ಸಾಲದಕ್ಕೆ ಡಿಕೆ ಮುಖ್ಯಮಂತ್ರಿ ಆಗಿರೋದ್ರಿಂದ ತಮಗೆ ಬರ್ತಿದ್ದ ಒಕ್ಕಲಿಗರ ಮತಗಳಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಎಂದು ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ರಾಜ್ಯದ ದೊಡ್ಡ ಅಭಿವೃದ್ಧಿ ಈ ಜನ ನೋಡಿದ್ರೆ ನಿಮಗೆ ಗೊತ್ತಾಯ್ತದೆ. ರಾಜಕೀಯ ಲೆಕ್ಕಾಚಾರಗಳಾಗ್ತಿದೆ ಸರ್. ಒಕ್ಕಲಿಗರ ಮತಗಳು ಡಿವೈಡ್ ಆಗ್ಬೋದು, ಒಕ್ಕಲಿಗರ ಮತಗಳ ಮೇಲೆ ಎಫೆಕ್ಟ್ ಆಗ್ಬೋದು. ಏನೂ ಆಗಲ್ಲ ಬ್ರದರ್. ನಮ್ಮ ಓಟ್ ನಮಗೆ ಭದ್ರವಾಗಿರ್ತದೆ, ಅವರ ಓಟ್ ಅವರಿಗಿರುತ್ತೆ. ಇಷ್ಟು ದಿನ ಭ್ರಷ್ಟಾಚಾರ, ಭೂ ವ್ಯವಹಾರ ಹಾಗೂ ಆಡಳಿತಾತ್ಮಕ ವಿಚಾರಗಳ ಬಗ್ಗೆ ನಡೆಯುತ್ತಿದ್ದ ವಾಕ್ಸಮರ ಈಗ ಮತ್ತೊಂದು ಹಂತಕ್ಕೆ ಕಾಲಿಟ್ಟಿದೆ. ಸಮುದಾಯ ನಡವಳಿಕೆಯ ಸುತ್ತ ಇಬ್ಬರು ನಾಯಕರ ಕಾದಾಟ ಶುರುವಾಗಿದೆ. ಆದರೆ ಎಚ್ಡಿಕೆ ಆಡಿರುವ ಪ್ರತಿ ಮಾತಿಗೆ ಡಿಕೆ ಹೇಗೆ ಕೌಂಟರ್ ಕೊಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಸುನೀಲ್, ಟಿವಿ9, ಬೆಂಗಳೂರು.